ದ್ವಿತೀಯ ಪಿಯುಸಿ ಮರು ಮೌಲ್ಯಮಾಪನ ಫಲಿತಾಂಶ ಪ್ರಕಟವಾಗಿದ್ದು, ತುಮಕೂರು ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ವಿದ್ಯಾವಾಹಿನಿ ಸಂಸ್ಥೆಯ ವಿದ್ಯಾವಾಹಿನಿ ಪಿಯು ಕಾಲೇಜು ವಿದ್ಯಾರ್ಥಿಗಳು ಮತ್ತಷ್ಟು ಸಾಧನೆ ಮಾಡಿರುವುದು ಗಮನಾರ್ಹವಾಗಿದೆ. ಮರು ಮೌಲ್ಯಮಾಪನದ ನಂತರ ಕಾಲೇಜಿನ ಒಟ್ಟು ಫಲಿತಾಂಶದಲ್ಲಿ ಏರಿಕೆ ಕಂಡು ಬಂದಿದ್ದು, ರಾಜ್ಯ ಮಟ್ಟದಲ್ಲಿಯೂ ರ್ಯಾಂಕ್ಗಳಲ್ಲಿ ಮಹತ್ವದ ಬದಲಾವಣೆ ಕಂಡಿದೆ. ವಿಶೇಷವಾಗಿ ವಿದ್ಯಾರ್ಥಿನಿಯೊಬ್ಬರು ಮೊದಲಿಗೆ ಪಡೆದಿದ್ದ 9ನೇ ರ್ಯಾಂಕ್ನಿಂದ 3ನೇ ರ್ಯಾಂಕಿಗೆ ಏರಿಕೆ ಹೊಂದಿ ಕಾಲೇಜಿಗೆ ಹೆಮ್ಮೆ ತಂದಿದ್ದಾರೆ. ಮತ್ತೊಬ್ಬ ವಿದ್ಯಾರ್ಥಿನಿಯು 7ನೇ ರ್ಯಾಂಕ್ನಿಂದ 4ನೇ ರ್ಯಾಂಕಿಗೆ ಜಿಗಿದಿದ್ದು ಎಲ್ಲರ ಗಮನ ಸೆಳೆದಿದೆ. ಫಲಿತಾಂಶ ಪ್ರಕಟವಾದ ಬಳಿಕ ವಿದ್ಯಾರ್ಥಿಗಳು ತಮ್ಮ ಸಂತಸವನ್ನ ಹಂಚಿಕೊಂಡರು. ಆದರೆ ಮೊದಲೇ ಮೌಲ್ಯಮಾಪನದಲ್ಲೇ ನಿಖರ ಅಂಕ ನೀಡಿದ್ದರೆ ಇನ್ನಷ್ಟು ಸಂತೋಷವಾಗುತ್ತಿದ್ದು ಎಂಬ ಅಭಿಪ್ರಾಯವು ವ್ಯಕ್ತಪಡಿಸಿದರು. ಪೋಷಕರು ಕೂಡ ಮಕ್ಕಳ ಸಾಧನೆಗೆ ಹರ್ಷ ವ್ಯಕ್ತಪಡಿಸಿದರು. ಸ್ಟೂಡೆಂಟ್ಸ್ ತುಂಬ ಕಾನ್ಫಿಡೆನ್ಸ್ ಇಟ್ಕೊಂಡಿರ್ತಾರೆ, ಅವ್ರ ಪೇರೆಂಟ್ಸೂ ತುಂಬ ಖುಷಿಯಾಗಿರ್ತಾರೆ. ಯಾಕಂದರೆ ಕಾನ್ಫಿಡೆನ್ಸ್ ಇರುತ್ತೆ ಸ್ಟೂಡೆಂಟ್ಸ್ಗೆ, ಬರೆದಿರ್ತಾರೆ ಅಂದರೆ ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಗೊತ್ತಿರುತ್ತೆ. ಅದಕ್ಕಿಂತ ಕಮ್ಮಿ ಬಂದಾಗ ನಮಗೆ ತುಂಬ ಬೇಜಾರಾಗಿರುತ್ತೆ. ಟೀಚರ್ಸ್ ಅಷ್ಟು ಕಷ್ಟಪಟ್ಟು ನಮಗೆ ಹೇಳ್ಕೊಟ್ಟಿರ್ತಾರೆ, ಅದು ಹೋದಾಗ ವ್ಯಾಲ್ಯೂಯೇಷನ್ ತಪ್ಪಾಗೋದು ಅದು ಸ್ಟೂಡೆಂಟ್ಸಿಗೆ ತುಂಬ ಬೇಜಾರಾಗುತ್ತೆ. ರಿವ್ಯಾಲ್ಯೂಯೇಷನ್ ಹಾಕಿದಾಗ ಬರುತ್ತೆ ಹೌದು, ಬಟ್ ಫಸ್ಟ್ ಟೈಮ್ ರಿಸಲ್ಟ್ ಬರುತ್ತಲ್ವ, ಅಷ್ಟು ಖುಷಿ ಇರಲ್ಲ. ಫಸ್ಟ್ ರಿಸಲ್ಟ್ ಬಂದಾಗ ನಂಗೆ ಬೇಜಾರಾಗಿತ್ತು ಕಮ್ಮಿ ಬಂದಿತ್ತು ಅಂತ. ಸೊ ಲೆಕ್ಚರರ್ಸ್ ಎಲ್ಲರೂ ಬಂದೇ ಬರುತ್ತೆ, ನೀನು ತುಂಬ ಚೆನ್ನಾಗಿ ಬರೆದಿರ್ತೀಯ ಅಂತ, ನಮಗೆ ಕಾನ್ಫಿಡೆನ್ಸ್ ಇದೆ ಅಂತ ಕಾನ್ಫಿಡೆನ್ಸ್ ಕೊಟ್ಟಿದ್ದರು. ಅವ್ರು ಹೇಳಿದಂಗೆ ಬಂದಿದೆ, ತುಂಬ ಖುಷಿ ಇದೆ. ಫಸ್ಟ್ ಪೇಪರ್ ತರಿಸಿದಾಗ ನಮ್ಮ ಇಂಗ್ಲೀಷ್ ಲೆಕ್ಚರರ್ ವಿನುಕುಮಾರ್ ಸರ್ನ ಕೇಳಿದ್ದೆ, ಅವರು ಹಾಕೋ ಬರುತ್ತೆ ಅಂತ ಹೇಳಿದರು. ಆಮೇಲೆ ಹಾಕಿದೆ, ಈಗ ಬಂದಿದೆ 3 ಮಾರ್ಕ್ಸ್. ಯಾವ ಸಬ್ಜೆಕ್ಟಲ್ಲಿ? ಇಂಗ್ಲೀಷ್. ಬಿಸ್ನೆಸ್ ಸ್ಟಡೀಸಲ್ಲಿ 1 ಮಾರ್ಕ್ಸ್ ಹೋಗಿದೆ, ಇಂಗ್ಲೀಷಲ್ಲಿ ಇವಾಗ 2 ಮಾರ್ಕ್ಸ್ ಹೋಗಿದೆ. ಕಾಲೇಜ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕಾಲೇಜ್ ಅವರು ತುಂಬ ಸಪೋರ್ಟ್ ಮಾಡ್ತಿದ್ರು. ನಮಗೇನೇ ಪ್ರಾಬ್ಲಮ್ಸ್ ಇದ್ದರು ಮತ್ತು ಅವ್ರು ಟೀಚಿಂಗ್ ಮಾಡೋ ವೇ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಾಡೋರು. ಅವ್ರ ಕಡೆಯಿಂದ ತುಂಬ ಸಪೋರ್ಟ್ ಸಿಕ್ಕಿದೆ ನಮಗೆ. ಈ ಸಂದರ್ಭದಲ್ಲಿ ವಿದ್ಯಾವಾಹಿನಿ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ವಿಜಯ್ ಕುಮಾರ್ ವಿದ್ಯಾರ್ಥಿಗಳನ್ನ ಅಭಿನಂದಿಸಿದರು. ಅವರ ಪರಿಶ್ರಮ ಮತ್ತು ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ಅಶ್ವಿನಿ ಕೆಆರ್ ಅವರು ಮೊದಲು ಮೌಲ್ಯಮಾಪನದಲ್ಲಿ 592 ಅಂಕಗಳನ್ನು ಪಡೆದಿದ್ದು, ಮರು ಮೌಲ್ಯಮಾಪನದ ಬಳಿಕ 595 ಅಂಕಗಳನ್ನು ಗಳಿಸಿ ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ನಲ್ಲಿ ಏರಿಕೆ ಕಂಡಿದೆ. ಅದೇ ರೀತಿ ಶ್ರೀ ಲಕ್ಷ್ಮೀ ರಾಜ್ರವರು ಮೊದಲಿಗೆ ಪಡೆದಿದ್ದ 594 ಅಂಕಗಳನ್ನು ಮರು ಮೌಲ್ಯಮಾಪನದ ನಂತರ 597ಕ್ಕೆ ಹೆಚ್ಚಿಸಿಕೊಂಡಿದ್ದಾರೆ. ರಾಜ್ಯ ರ್ಯಾಂಕ್ಗಳಲ್ಲಿ 7ರಿಂದ 4ನೇ ರ್ಯಾಂಕಿಗೆ ಏರಿದ್ದಾರೆ. ನಮ್ಮ ಎಕ್ಸ್ಪೆಕ್ಟೇಷನ್ ಬಂದು 599 to 600 ಇತ್ತು. ಆದರೆ ಎಲ್ಲೋ ಒಂದು ಕಡೆ ಸ್ಮಾಲ್ ಮಿಸ್ಟೇಕ್ಸಿಂದ ಎರರ್ ಆಗಿ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಆಯಿತು. ಆದರೆ ಈ ಥರ ಚೇಂಜಸ್ಸು ಆದ ನಂತರ ಖುಷಿಗಿಂತ ಫಸ್ಟ್ ಅಟೆಂಪ್ಟಲ್ಲಿ ಬರುವಂಥ ಸ್ಕೋರು ತುಂಬ ಹ್ಯಾಪಿ ಇರುತ್ತೆ. ಜೊತೆಗೆ ನಾವು ರ್ಯಾಂಕ್ಸ್ ಅನೌನ್ಸ್ ಮಾಡ್ಕೊತೀವಿ, ನಮ್ಮ ಕಾಲೇಜ್ ಫ್ಯಾಕಲ್ಟೀಸ್ ಕಾನ್ಫಿಡೆನ್ಸ್ನ ಅಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಆದರೆ ಈ ಥರ ಸ್ಕೋರ್ ಬಂದಿದ್ದು ನಿಜವಾಗ್ಲೂ ಖುಷಿ ಇದೆ. ಆದರೆ ಈ ಕರೆಕ್ಷನ್ ಫ್ರೀ ಅನ್ನೋದು ಅಂದರೆ ಮಿಸ್ಟೇಕ್ಸ್ ಆಗದಾಗೆ ಫಸ್ಟ್ ಅಟೆಂಪ್ಟಲ್ಲೇ ಒಳ್ಳೆ ನೀಟ್ ವ್ಯಾಲ್ಯೂಯೇಷನ್ ಆಗಿ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಮಕ್ಕಳಲ್ಲಾಗಲಿ ಡಿಸಪಾಯಿಂಟ್ ಆಗೋದಿಲ್ಲ. ಒಂದು ಒಳ್ಳೆ ರಿಸಲ್ಟನ್ನು ಎಂಜಾಯ್ ಮಾಡೋದಕ್ಕೆ ಅವಕಾಶ ಇದೆ. ವ್ಯಾಲ್ಯೂಯೇಷನಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕು ಅಂತಲೇ ವ್ಯಾಲ್ಯೂಯೇಷನ್ ಮಾಡುವಂಥವ್ರು ಖಂಡಿತವಾಗ್ಲೂ ಸರ್. ಯಾಕೆಂದರೆ ಒಳ್ಳೆ ಮಕ್ಕಳಿಗೆ ಅಂದರೆ ತುಂಬ ಚೆನ್ನಾಗಿ ಓದುವಂಥ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಅವ್ರ ಎಕ್ಸ್ಪೆಕ್ಟೇಷನ್ನ ರೀಚ್ ಆಗೋದಕ್ಕೆ ಈ ಮಿಸ್ಟೇಕ್ಸನ್ನು ಸ್ವಲ್ಪ ಹಿಂದೆ ತಳ್ದಂಗೆ ಆಗಿಬಿಡುತ್ತೆ. ಯಾಕೆಂದರೆ ಕೆಲವೊಂದು ಮಕ್ಕಳು ಸೆನ್ಸಿಟಿವ್ ಇರ್ತಾರೆ, ಅವ್ರನ್ನ ನಾವು ಹೋಲ್ಡ್ ಮಾಡಿ ಇಲ್ಲಪ್ಪ ನಿಮಗೆ ಒಳ್ಳೆ ಸ್ಕೋರ್ ಬರುತ್ತೆ ಖಂಡಿತವಾಗ್ಲೂ. ಯಾಕೆಂದರೆ ಅವ್ರಿಗೆ 599 600 ಎಕ್ಸ್ಪೆಕ್ಟೇಷನಲ್ಲಿ ಇದ್ದಿದ್ದು ಆಲ್ ಆಫ್ ಎ ಸಡನ್ 594 ಅಂತ ಬಂದಾಗ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ಅದನ್ನು ನಾವು ಎಂಕರೇಜ್ ಮಾಡಿ ಮತ್ತೆ ವ್ಯಾಲ್ಯೂಯೇಷನ್ ಹಾಕ್ಸಿದ್ವಿ. ಸೊ ಅದರದ್ದು ಪ್ರತಿಫಲ ಬಂದಿದೆ. ಈ ಸಾಧನೆಯೊಂದಿಗೆ ಕಾಲೇಜಿನ ಶೈಕ್ಷಣಿಕ ಗುಣಮಟ್ಟ ಮತ್ತೊಮ್ಮೆ ಸಾಬೀತುಪಡಿಸಿದೆ.